ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಶುಭ ಮುಂಜಾನೆ. ಈಗ ನಾನು ನಿಮಗೆ ಒಬ್ಬ ರಾಜನ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದರ ಮುಖಾಂತರ ಇವತ್ತು ಏನ್ ವಿಷಯವನ್ನ ಯಾವ್ದ್ರ ಬಗ್ಗೆ ಹೇಳ್ತೀನಿ ಅನ್ನೋದನ್ನು ನೀವೇ ನನಗೆ ಏನ್ ಮಾಡಬೇಕು ಅರ್ಥ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕು. ನಮ್ಮ ದೇಶದಲ್ಲಿ ಮೊದಲಿಗೆ ಮೌರ್ಯ ಸಾಮ್ರಾಜ್ಯ ಇತ್ತು. ಯಾವ ಸಾಮ್ರಾಜ್ಯ ಇತ್ತು? ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ರಾಜ ಅಶೋಕ ಚಕ್ರವರ್ತಿ. ಅಶೋಕ ಚಕ್ರವರ್ತಿ ರಾಜ ಇರ್ತಾನೆ. ಆದ್ರೆ ರಾಜನ ಬಗ್ಗೆ ನಾವು ಓದ್ಬೇಕಾದ್ರೆ ಕಥೆಯನ್ನ ಹೇಳ್ತಿದ್ರು ನಮ್ಮ ಗುರುಗಳು. ಏನ್ ಕಥೆ ಹೇಳ್ತಿದ್ರು ಅಂದ್ರೆ, ಅಶೋಕ ಪ್ರಜೆಗಳಿಗಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಿದ್ದ. ಆ ರಸ್ತೆಗಳ ಅಕ್ಕಪಕ್ಕದಲ್ಲಿ ಏನ್ ಮಾಡ್ತಿದ್ದ ಅಂದ್ರೆ ಅರವಟ್ಟಿಗೆಗಳನ್ನ ಸ್ಥಾಪನೆ ಮಾಡ್ತಿದ್ದ. ಮತ್ತೆ ವಿಶ್ರಾಂತಿ ಧರ್ಮಛತ್ರಗಳನ್ನ ಏನ್ ಮಾಡಿದ್ದ, ಕಟ್ಟಿಸಿದ್ದ ಅಂತ. ಇವಾಗ ರಸ್ತೆ ಉದ್ದಕ್ಕೂ ಗಿಡ ಮರಗಳನ್ನ ನಡೆಸಿದ್ದ ಅಂತ. ಅವನ ಉದ್ದೇಶ ಪ್ರಜಾಹಿತ ಕಾರ್ಯ ಆಗಿತ್ತು. ಏನಾಗಿತ್ತು? ಪ್ರಜಾಹಿತ ಕಾರ್ಯ ಆಗಿತ್ತು. ಆದ್ರೆ ಆ ಕಾರ್ಯವನ್ನ ಮುಂದುವರೆದಾಗ ಮುಂದೆ ಬಂದಿರ್ತಕ್ಕಂಥ ರಾಜರುಗಳು ಅದನ್ನೇ ಮುಂದುವರಿಸಿಕೊಂಡು ಬಂದಿದ್ರೆ ಇವತ್ತು ನಮ್ಮ ದೇಶ ಏನಾಗ್ತಿತ್ತು, ರಸ್ತೆಗಳ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳೆಲ್ಲ ಇರ್ತಾ ಇದ್ವು. ಬಟ್ ಅವನಿಗೆ ಅದೇನಾಯ್ತು, ಮನೆ ಆಯ್ತು. ಹೌದಾ? ಅಂದ್ರೆ ಅವನ ಉದ್ದೇಶ ಏನಾಗಿತ್ತು ಅಂದ್ರೆ, ಇವತ್ತು ನಮ್ಮ ದೇಶ ಹೇಗಿರ್ತಿತ್ತು ಅಂದ್ರೆ, ಅಶೋಕ ಚಕ್ರವರ್ತಿ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗವನ್ನು ಏನಾದ್ರೂ ಮುಂದಿನ ರಾಜರುಗಳು ಅಳವಡಿಸಿಕೊಂಡು ಬಂದಿದ್ರೆ ಇವತ್ತು ನಮ್ಮ ದೇಶ ಹೇಗಿರ್ತಿತ್ತು ಅಂದ್ರೆ, ಎಲ್ಲ ರಸ್ತೆಗಳ ಅಕ್ಕಪಕ್ಕದಲ್ಲಿ ಗಿಡ ಮರಗಳು ಇರ್ತಿದ್ವು, ಹಾಗೆ ಅರವಟ್ಟಿಗೆಗಳಿರ್ತಿದ್ವು, ಧರ್ಮಛತ್ರಗಳು ಇರ್ತಿದ್ವು. ಮುಂದಿನ ರಾಜರುಗಳು ಏನಾಗ್ಲಿಲ್ಲ ಅಂದ್ರೆ ಅದನ್ನು ಮುಂದುವರಿಸಿಕೊಂಡು ಬರಲಿಲ್ಲ. ಕರೆಕ್ಟಾ? ನಾವು ಇವತ್ತು ಈ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ನಾವು ಸಾಮಾನ್ಯವಾಗಿ ವಾಹನಗಳನ್ನ ಬಳಸ್ತೀವಿ. ಹೌದಾ? ಈಗ ವಾಹನಗಳು ಎಲ್ಲಿ ಹೋಗುತ್ತವೆ ಅಂದ್ರೆ ರಸ್ತೆಗಳ ಮೇಲೆ ಹೋಗುತ್ತವೆ. ಈಸಿಯಾಗಿರ್ತಕ್ಕಂಥದ್ದು, ಅದರಲ್ಲೇನು ಅನುಮಾನ ಇಲ್ಲ. ಮತ್ತು ನಮ್ಮ ದೇಶದಲ್ಲಿ ರಸ್ತೆಗಳು ಚೆನ್ನಾಗಿದಾವೋ ಇಲ್ವೋ? ನಮ್ಮ ದೇಶದಲ್ಲಿ ರಸ್ತೆಗಳು ಚೆನ್ನಾಗಿದಾವೋ ಇಲ್ವೋ? ನನಗೆ ಪ್ರಶ್ನೆ ಮಾಡಿ ಕೇಳಕತ್ತಿಲ್ಲ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ರಸ್ತೆಗಳು ಚೆನ್ನಾಗಿದಾವೋ ಇಲ್ವೋ? ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದಾವ? ಹೌದಾ? ಸರಿ, ರಸ್ತೆಗಳು ಯಾವ ಚೆನ್ನಾಗಿದಾವ ಅಂದ್ರೆ, ಯಾವ ಚೆನ್ನಾಗಿ ಮಾಡಿದಾರೋ ಅವು ಚೆನ್ನಾಗಿದಾವೆ. ಹೌದಾ? ಯಾವ ರಸ್ತೆಗಳ ಉಸಾಬರಿ ಹೋಗಿಲ್ವೋ ಅವು ಚೆನ್ನಾಗಿ ಇಲ್ಲ. ಯಾಕಂದ್ರೆ ಇವತ್ತು ನಾವೇನ್ ಮಾಡೋಣ ಅಂದ್ರೆ, ನಮ್ಮ ದೇಶದ ಭಾರತದ ಸಾರಿಗೆ ಮತ್ತು ಸಂಪರ್ಕದ ಬಗ್ಗೆ ನೋಡ್ಬೇಕು. ಇವತ್ತು ಎಷ್ಟು ನಮ್ಮ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ನಾವು ಭಾರತದ ಸಾರಿಗೆ ಬಗ್ಗೆ ಏನ್ ಮಾಡೋಣ ಅಂತ ಅಭ್ಯಾಸವನ್ನ ಮಾಡೋಣ. ಭಾರತದ ಸಾರಿಗೆ ಹಾಗೂ ವಿದ್ಯಾರ್ಥಿಗಳೇ, ನಾನಿವತ್ತು ಒಂದು 3 ತಂಡಗಳನ್ನು ಮಾಡ್ತೀನಿ. ಎಷ್ಟು ತಂಡಗಳನ್ನ? 3 ತಂಡಗಳನ್ನ ಮಾಡ್ತೀನಿ. ಒಂದು 2 ನಿಮಿಷ ನಿಮಗೆ ಕಾಲಾವಕಾಶಗಳನ್ನು ಕೊಡ್ತೀನಿ. ನೀವೇ ಏನ್ ಮಾಡಬೇಕು ಅಂದ್ರೆ, ಆ ವಿಷಯವನ್ನ ಓದ್ಬಿಟ್ಟು ಇಲ್ಲಿ ಬಂದು ವಿಷಯವನ್ನ ಮಂಡನೆಯನ್ನ ಮಾಡಬೇಕು. ನಾನು ಮೊದಲಿಗೆ ಸಾರಿಗೆ ಬಗ್ಗೆ ಸಂಕ್ಷಿಪ್ತವಾದಂತ ಮಾಹಿತಿಯನ್ನು ಕೊಡ್ತೀನಿ. ಯಾವಾಗ ಕೊಡ್ತೀನಿ ಅಂದ್ರೆ, ಫಸ್ಟ್ ನೀವು ತಂಡ ರಚನೆ ಮಾಡ್ತೀನಿ. ಈಗ ಮೊದಲನೇ ತಂಡ ಯಾವುದು ಅಂತಂದ್ರೆ, ಮೂರು ಜನರು ತಂಡ ಮಾಡ್ತೀನಿ. ಎಲ್ಲರನ್ನೂ ನಾನು ಇಲ್ಲಿ ಭಾಗವಹಿಸಕ್ಕಾಗಲ್ಲ. 3 ಜನರಿಗೆ ಮಾತ್ರ, ಮೂರು ಜನರಿಗೆ 3 ತಂಡವನ್ನ ಮಾಡ್ತೀನಿ. ಇಲ್ಲಿ ಚಂದನ ಮತ್ತೆ ಕಾವ್ಯ ಮತ್ತೆ ಕನಕ, ಈ 3 ಜನ. ನಿಮ್ಮ ಕೆಲಸ ಏನಂದ್ರೆ, ರಸ್ತೆ ಸಾರಿಗೆ ಬಗ್ಗೆ, ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ಬಗ್ಗೆ, ರಸ್ತೆ ಸಾರಿಗೆ ವಿಧಗಳನ್ನ ನೀವೇನ್ ಮಾಡ್ಬೇಕು, ಆ ವಿಷಯವನ್ನ ಇಲ್ಲಿ ಬಂದು ಮಂಡಿಸ್ಬೇಕು. ಎರಡನೇದು ಅಂದ್ರೆ, ಮತ್ತೆ ಇದರಲ್ಲಿ ಮನುಶ್ರೀ, ಗಾನಶ್ರೀ ಮತ್ತೆ ಸಂಗೀತ, ಇವ್ರ ಕೆಲಸ ಏನಪ್ಪಾ ಅಂದ್ರೆ, ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ಬೇಕು. ಈ ಮ್ಯಾಪ್ ಇದೆ, ಬೇಕಾದ್ರೆ ಮ್ಯಾಪ್ ಅನ್ನು ಬಳಸ್ಕೋಬಹುದು. ಇವರು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ
ಇನ್ನು ಹುಡುಗರಲ್ಲಿ ಒಂದು ತಂಡ, 3 ಜನರ ತಂಡ ಯಾವ್ದು ಮಾಡೋದಂದ್ರೆ ಭರತ ಮತ್ತೆ ಚೇತನ್ನ ಜೀವನ. ಇವ್ರ ತಂಡ ಏನಪ್ಪಾ ಅಂದ್ರೆ ಇದರಲ್ಲಿ ಕಾರಿಡಾರ್ ರಸ್ತೆಗಳು ಅಂತ ಬರ್ತವೆ, ಸುವರ್ಣ ಚತುಷ್ಕೋನ ರಸ್ತೆಗಳು ಅಂತ ಬರ್ತವೆ. ಇವುಗಳ ಬಗ್ಗೆ ನೀವೇನ್ ಮಾಡ್ಬೇಕು, ಮಾಹಿತಿಯನ್ನ ಒದಗಿಸಿ ಕೊಡ್ಬೇಕು. ನೀವೇ ನನಗೆ ಮಾಹಿತಿಯನ್ನು ಇಲ್ಲಿ ಬಂದು ಮಾಹಿತಿಯನ್ನ ಮಂಡಿಸ್ಬೇಕು. ನಿಮಗೆ ಯಾರಿಗಾದ್ರೂ ಅರ್ಥ ಆಗಿಲ್ಲ ಪ್ರಶ್ನೆಗಳನ್ನ ಮಾಡಬೇಕು. ನಾನು ಹೇಳಿ ಕೇಳ್ತಾ ಈಗ ಎಲ್ಲರಿಗೂ ಕೇಳ್ತಾ? ಸರಿ, ನಾವು ಈಗ ಏನ್ ಮಾಡೋದಂದ್ರೆ ರಸ್ತೆ ಈಗ ಒಟ್ಟ ಟೋಟಲ್ ಸಾರಿಗೆ ಬಗ್ಗೆ ನಾವು ಸಂಕ್ಷಿಪ್ತವಾದಂತ ಮಾಹಿತಿಯನ್ನು ನಾನು ಕೊಡ್ತೇನೆ. ಆಮೇಲೆ ವಿದ್ಯಾರ್ಥಿಗಳೇ ಇಲ್ಲಿ ಬರಬೇಕು. ಸಾರಿಗೆ ನಮ್ಮ ದೇಶದ ಜೀವನಾಡಿ ಇದ್ದಾಗೆ, ಏನಿದ್ದಾಗೆ ಜೀವನಾಡಿ ಇದ್ದಾಗೆ. ನಮ್ಮ ದೇಶದಲ್ಲಿ ಆರ್ಥಿಕವಾಗಿ ಒಂದು ದೇಶ ಪ್ರಬಲವಾಗಿರ್ಬೇಕು ಅಂದ್ರೆ, ಪ್ರಬಲ ಆಗ್ಬೇಕು ಅಂದ್ರೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಆ ದೇಶದಲ್ಲಿ ಸಾರಿಗೆ ಚೆನ್ನಾಗಿ ಇರಬೇಕು. ಸಾಮಾನ್ಯವಾಗಿ ಗಣಿಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಎಲ್ಲದಕ್ಕೂ ಏನ್ ಬೇಕು ಅಂದ್ರೆ ಸಾರಿಗೆ ಬೇಕು. ಯಾಕಂದ್ರೆ ನಾವು ಬೆಳೆದಿರ್ತಕ್ಕಂಥ ವಸ್ತುಗಳನ್ನ ಮಾರುಕಟ್ಟೆಗೆ ತಲುಪಿಸಲಿಕ್ಕೆ, ಮಾರುಕಟ್ಟೆಗೆ ಇರ್ತಕ್ಕಂಥ ವಸ್ತುಗಳನ್ನ ನಮ್ಮ ಮನೆಗೆ ತರಲಿಕ್ಕೆ ಸಾರಿಗೆ ಬೇಕು. ಹಾಗಾಗಿ ಒಂದು ದೇಶದ ಜೀವನಾಡಿ ಅಂತ ಹೇಳ್ತಾರೆ ಸಾರಿಗೆಯನ್ನ ಕರೀತಾರೆ. ಸರಿನಾ? ಸರಿ, ಆ ಸಾರಿಗೆಯ ಬಗ್ಗೆ ಮಾಹಿತಿಯನ್ನ ನಾನು ಹೇಳಿದ ಇಷ್ಟ ಆಯ್ತು. ಇನ್ನು ಮೇಲೆ ನೀವೇ ನಿಮ್ಮ ಸ್ನೇಹಿತರು ಏನ್ ಮಾಡ್ತಾರೆ, ಈ ವಿಷಯವನ್ನು ಏನ್ ಮಾಡ್ತಾರೆ ಇಲ್ಲಿ ಮಂಡಿಸ್ತಾರೆ. ನಿಮಗೆ ಇಲ್ಲಿ ಮ್ಯಾಪ್ ಇದೆ, ಇಲ್ಲಿ ಚಾಪೀಸ್ ಇದೆ, ನೀವು ಮ್ಯಾಪ್ ಬಿಡಿಸಬೇಕಿದ್ರೆ ಮ್ಯಾಪ್ ಬಿಡಿಸಿ, ಇಲ್ಲ ಈ ಮ್ಯಾಪ್ ಅನ್ನ ತೋರಿಸಿ ಮಾಹಿತಿ ಕೊಡ್ತೇನೆ ಅಂದ್ರೆ ಕೊಡ್ರಿ. ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕು. ಈಗ ಮೊದಲನೇ ತಂಡ ಏನ್ ಬರುತ್ತೆ ಅಂದ್ರೆ ಸಾರಿಗೆ ಬಗ್ಗೆ ಹೇಳಿಕೆ ಬರುತ್ತೆ. ಆ ತಂಡದ ವಿದ್ಯಾರ್ಥಿಗಳನ್ನ ನಾವೆಲ್ಲ ಏನ್ ಮಾಡೋಣ, ಈಗ ಚಪ್ಪಾಳೆ ಮೂಲಕ ಈ ವೇದಿಕೆಗೆ ಸ್ವಾಗತವನ್ನ ಮಾಡೋಣ. ಎಲ್ಲರೂ ಚಪ್ಪಾಳೆ ಮೂಲಕ 3 ವಿದ್ಯಾರ್ಥಿಗಳು ನಿಮಗೆ ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಿರೋಣ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ. ಇಂದು ನನ್ನ ತಂಡದ ಸ್ನೇಹಿತರ ಜೊತೆ ನಾವು ಸಾರಿಗೆ, ಭಾರತ ಸಾರಿಗೆ ಸಂಪರ್ಕದ ಪಾಠದ ಸಾರಿಗೆಯ ಮಹತ್ವವನ್ನು ತಿಳಿಸಲು ಬಂದಿದ್ದೇವೆ. ನನ್ನ ಹೆಸರು ಪ್ರಿಯಾಂಕ, ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ. ನನ್ನ ಹೆಸರು ಕಾವ್ಯ, ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತೇನೆ. ಮೊದಲಿಗೆ ಏನಂತಂದ್ರೆ ನಮ್ಮ ದೇಶದಲ್ಲಿ ಸಾರಿಗೆ ಅನ್ನೋದು ಎಷ್ಟು ಮಹತ್ವವಾದದ್ದು ಅಂತಂದ್ರೆ, ಅದಕ್ಕೆ ನಾವು ಏನ್ ಫಸ್ಟ್ ತಿಳ್ಕೊಬೇಕು ಅಂತಂದ್ರೆ ಸಾರಿಗೆ ಅಂತ ಅಂದ್ರೆ ಏನು ಅಂತ. ಸಾರಿಗೆ ಅರ್ಥ ಹೇಳೋಕೆ ಮುಂಚೆ ಒಂದು ಉದಾಹರಣೆ ಕೊಡ್ಬೇಕು ಅಂತ ಅಂತಿದ್ದೀನಿ. ಈಗ ನಾವು ಎಲ್ಲಾದ್ರೂ KSRTC ಬಸ್ನ ಅಲ್ಲೆಲ್ಲ ಪ್ರಯಾಣ ಮಾಡ್ತೀವಿ. ಕನ್ನಡದಲ್ಲೂ ಬರ್ದಿರ್ತಾರೆ ಕರಸನಿ ಅಂತ. ಅದ್ರ ಫುಲ್ ಮೀನಿಂಗ್ ಏನಂತಂದ್ರೆ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಅಂತ. ಕರ್ನಾಟಕ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಸ್ ಪ್ರಯಾಣ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಅಂತ ಇಟ್ಟಿದ್ದಾರೆ. ಸಾರಿಗೆ ನಿಗಮ ಅಂತಂದ್ರೆ, ರಸ್ತೆ ಸಾರಿಗೆ ನಿಗಮ ಅಂತಂದ್ರೆ ಏನು ಅಂತ ಇದ್ರಲ್ಲಿ ಯಾರಾದ್ರೂ ಗೊತ್ತಾ ರಸ್ತೆ ಸಾರಿಗೆ ನಿಗಮದ ಬಗ್ಗೆ? ರಸ್ತೆ ಸಾರಿಗೆ ನಿಗಮ ಅಂತಂದ್ರೆ ನಾವು ರಸ್ತೆ ಸಾರಿಗೆಯಲ್ಲಿ ಬಸ್ಗಳು, ಆಟೋಗಳು, ಬೇರೆ ಬೇರೆ ವಾಹನಗಳು, ದ್ವಿಚಕ್ರ ವಾಹನಗಳು, ತ್ರಿವಾಹನಗಳು ಎಲ್ಲ ನೋಡ್ತೀವಿ. ಆದ್ರೆ ಬಸ್ಗಳು ರಸ್ತೆ ಮೇಲೆ ಸಂಚಾರ ಮಾಡ್ತೇವೆ ಹೊರತು ಆಕಾಶದಲ್ಲಿ ಸಂಚಾರ ಮಾಡಲ್ಲ. ಅದಕ್ಕೆ ಅಂತಾನೆ ಬೇರೆ ಬೇರೆ ಸಾರಿಗೆ ವಿಧಾನಗಳಿವೆ. ಸಾರಿಗೆಯಲ್ಲಿ ಫಸ್ಟ್ ನಾವು ಸಾರಿಗೆ ಅಂತ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಸಾರಿಗೆ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ವಸ್ತುಗಳಾಗ್ಲಿ, ವ್ಯಕ್ತಿಗಳಾಗ್ಲಿ, ಸರಕು ಸಾಮಾನುಗಳನ್ನಾಗ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಬೇಕಾದ್ರೆ ಒಂದು ಟೈಮ್ ಅಲ್ಲಿ ಸಾಗಿಸಬೇಕಾಗಿರೋದನ್ನ ಸಾರಿಗೆ ವ್ಯವಸ್ಥೆ ಅಂತ ಅಂತೀವಿ. ಸಾರಿಗೆ ವ್ಯವಸ್ಥೆಯಲ್ಲಿ 4 ವಿಧ ಬರ್ತವೆ. ಈಗ ಸಾರಿಗೆ ಪ್ರಕಾರಗಳನ್ನ ನನ್ನ ಸಹಪಾಠಿಯಾದ ಕಾವ್ಯರವರು ತಿಳಿಸಿಕೊಡ್ತಾರೆ. ರಸ್ತೆ ಸಾರಿಗೆಯಲ್ಲಿ ಹಲವಾರು ವಿಧಗಳಿವೆ. ಒಂದು ರಸ್ತೆ ಸಾರಿಗೆ, ಎರಡನೇದು ರೈಲ್ವೆ ಸಾರಿಗೆ, ಮೂರನೇದು ವಾಯು ಸಾರಿಗೆ, ಇನ್ನು 4ನೇದು ಜಲ ಸಾರಿಗೆ. ಫಸ್ಟ್ನೇದು ರಸ್ತೆ ಸಾರಿಗೆ, ಎರಡನೇದು ರೈಲು ಸಾರಿಗೆ, ಮೂರನೇದು ಜಲ ಸಾರಿಗೆ,
ಭಾರತದಲ್ಲಿ ಪುರಾತನ ಕಾಲದಿಂದಲೂ ರಸ್ತೆಗಳು ನಿರ್ಮಾಣವಾಗಿವೆ. ಪ್ರಾಚೀನ ಭಾರತದಲ್ಲೂ ಅನೇಕ ರಾಜ್ಯಗಳು ರಸ್ತೆಗಳ ಬಗ್ಗೆ ನಿರ್ಮಾಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿದ್ದಾರೆ. ಬ್ರಿಟಿಷರ ಕಾಲದಲ್ಲೂ ಸಹ ಬಹುಮಟ್ಟಿಗೆ ರಕ್ಷಣಾ ವ್ಯವಸ್ಥೆಗೆ ನೀಡಲಾಗುತ್ತದೆ. ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಏನಂತಂದ್ರೆ ನಾವು ಬೇರೆ ಸರಿಯಾದ ಕಾಲಕ್ಕೆ ಯಾವ್ದಾದ್ರು ಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಮ ಸಮಯವನ್ನ ಉಳಿಸ್ಬೇಕು. ಯಾವ್ದಾದ್ರು ಸ್ಥಳಕ್ಕೆ ತುರ್ತಾಗಿರೋ ಸಂದರ್ಭ ಆಗಿ ಎಲ್ಲಾದ್ರೂ ಇಂಪಾರ್ಟೆಂಟ್ ಕೆಲಸ ಇದ್ರು ಕೂಡ ಹೋಗ್ಬೇಕು ಅಂತಂದ್ರೆ ರಸ್ತೆಗಳಿಲ್ಲ ಅಂದ್ರೆ ಏನು ಆಗಲ್ಲ. ರಸ್ತೆಗಳಿದ್ರೆ ಮಾತ್ರ ನಾವು ಬೇಗ ನಿರ್ದಿಷ್ಟ ಸ್ಥಳಕ್ಕೆ ಪ್ರದೇಶಕ್ಕೆ ನಮ್ಮ ಗುರಿನ ತಲುಪಕ್ಕಾಗುತ್ತೆ. ರಸ್ತೆಗಳಿಲ್ಲ ಅಂತಂದ್ರೆ ರಸ್ತೆಗಳು ನಮ್ಮ ಭಾರತದ ಜೀವನಾಡಿಗಳಾಗಿವೆ ಅಂತ ಹೇಳ್ಬೋದು. ರಸ್ತೆಗಳಿಂದ ಇದ್ರೆ ಬಹಳಷ್ಟು ಸಮಯದ ವ್ಯಯ ಆಗುತ್ತೆ. ನಮ್ಮ ಯಾವುದೇ ಕೆಲಸಗಳು ಕರೆಕ್ಟ್ ಆಗಿ ಆಗಲ್ಲ. ತುರ್ತು ಸಮಯದಲ್ಲಂತೂ ಬಹಳಷ್ಟು ತೊಂದರೆ ಆಗುತ್ತೆ. ಹೇಗಪ್ಪ ಅಂತಂದ್ರೆ ಯಾರಾದ್ರೂ ವ್ಯಕ್ತಿಗಳು ನಮ್ಮೂರಲ್ಲಿ ಸತ್ತೋಗಿರ್ತಾರೆ ಅಂತ ಅನ್ಕೊಳ್ಳೋಣ. ಈ ಸತ್ತೋಗಿರೋ ವ್ಯಕ್ತಿಗಳ ಸಂಬಂಧಿಕರು ಬೇರೆ ಎಲ್ಲೆಲ್ಲೋ ಪ್ರದೇಶಗಳು ಇರ್ತಾರೆ. ಸಾವಿನ ಸಂದರ್ಭದಲ್ಲಿ ಸಂಬಂಧಿಕರು ಬರೋವರೆಗೂ ಕಾಯ್ತಾರೆ. ಆದ್ರೆ ಸಂಬಂಧಿಕರು ಬರೋದಕ್ಕೆ ಅವ್ರ ವಿಷಯ ಹೇಗ್ ಗೊತ್ತಾಗುತ್ತೆ ಅನ್ನೋದು ಒಂದು ಬರುತ್ತೆ. ವಿಷಯ ಗೊತ್ತಾಗಬೇಕು ಅಂತಂದ್ರೆ ನಾವು ಹಳೆ ಕಾಲದಲ್ಲೆಲ್ಲ ಹೋದ್ರೆ ಪತ್ರಗಳನ್ನ ಬರೀತಿದ್ವಿ. ಪತ್ರಗಳನ್ನ ಬರೆದಾದ್ಮೇಲೆ ಅವರು ಆ ಪತ್ರ ಹೋಗೋದಕ್ಕೆ ಎಷ್ಟೋ ದಿನ ಆಗ್ತಿತ್ತು. ಎಷ್ಟು ದಿನ ಅಂತಂದ್ರೆ ಎಷ್ಟು ದಿನ ಆದ್ಮೇಲೆ ಅವ್ರು ವಾಪಸ್ ಬಂದು ಎಲ್ಲ ಕಾರ್ಯ ಮುಗಿಸೋ ಅಷ್ಟರಲ್ಲಿ ಬಹಳಷ್ಟು ಸಮಯ ತಗೊಳ್ತಿತ್ತು. ಆದ್ರೆ ಈಗ ರಸ್ತೆಗಳು ನಿರ್ಮಾಣ ಆದ್ರಿಂದ ಬೇಗನೆ ಅದು ಸ್ವಲ್ಪ ಸಮಯಾವಕಾಶ ಜಾಸ್ತಿ ಕೊಟ್ಟು ಸಮಯಕ್ಕೆ ತಕ್ಕಂತೆ ಎಲ್ಲ ಕೆಲಸಗಳು ನಡೀತಾ ಇದೆ. ಈಗ ರಸ್ತೆಗಳಲ್ಲಿ ಅಂತಂದ್ರೆ ನಾವು ಎಲ್ಲಾದ್ರೂ ಹೋಗ್ಬೇಕಪ್ಪ, ಏನಾದ್ರೂ ಕೆಲಸ ಇತ್ತು ಅಂತಂದ್ರೂ ರಸ್ತೆಗಳು ಪ್ರಮುಖತೆಯನ್ನ ನಿರ್ವಹಿಸ್ತವೆ. ಈಗ ರಸ್ತೆಗಳ ಪ್ರಾಮುಖ್ಯತೆ ಬಗ್ಗೆನೂ ತಿಳಿಸ್ಕೊಡ್ತಾರೆ. ನಮ್ಮ ದೇಶವನ್ನು ಕೃಷಿ ಪ್ರಧಾನ ದೇಶ ಮತ್ತು ಹಳ್ಳಿಗಳ ದೇಶ ಎಂದು ಸಹ ಕರೆಯುತ್ತಾರೆ. ರೈತರು ತಮ್ಮ ಬೆಳೆಯನ್ನು ಬೆಳೆದರೂ ಅದನ್ನು ಮಾರುಕಟ್ಟೆಗೆ ತಗೊಂಡು ಹೋಗಲು ರಸ್ತೆಗಳ ಮೂಲಕ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಹಳ್ಳಿಗಳಿಗೆ ಬೇಕಾದ ವಸ್ತುಗಳನ್ನು ತೆಗೆಯಲು ರಸ್ತೆಗಳು ಪ್ರಮುಖವಾಗಿ ಕಂಡು ಬರುತ್ತವೆ. ಆಮೇಲೆ ರಸ್ತೆ ಸಾರಿಗೆಗಳಿಗೆ ರೈಲು ಸಾರಿಗೆಗಳು ಪೂರಕವಾಗಿದೆ. ಸರಕು ಸಾಗಾಣಿಕೆ ರಸ್ತೆಗಳಿಂದ ಮಾರ್ಗದಿಂದಲೇ ತಗೊಂಡು ಹೋಗಬೇಕಾಗುತ್ತದೆ. ಉದಾಹರಣೆಗೆ ಈಗ ತರಕಾರಿ ಮಾರಲು ಹಳ್ಳಿಗಳಿಗೆ ಬರಬೇಕು ಅಂತಂದ್ರೆ ಅವರು ವೆಹಿಕಲ್ ರಸ್ತೆ ಸಾರಿಗೆ ಇರ್ಲೇಬೇಕು. ಇಲ್ಲ ಅಂದ್ರೆ ಸಿಟಿಗೂ ತಗೊಂಡೋಗಲು ಬೇಕಂದ್ರೆ ರೈಲು ರಸ್ತೆ ಸಾರಿಗೆ ಬೇಕು. ಈಗ ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ತಿಳ್ಕೊಂಡಾಯ್ತು. ರಸ್ತೆ ಸಾರಿಗೆಯಲ್ಲಿ ಅಂದ್ರೆ ರಸ್ತೆಗಳ ವಿಧಗಳು ಬರ್ತವೆ. ರಸ್ತೆ ಸಾರಿಗೆಯಲ್ಲಿ ಬರುವಂತಹ ರಸ್ತೆಗಳ ವಿಧಗಳನ್ನ ರಸ್ತೆ ಸಾರಿಗೆ ವಿಧಗಳು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆ ಮತ್ತು ಗ್ರಾಮೀಣ ರಸ್ತೆಗಳು ಎಂದು ವರ್ಗೀಕರಿಸಲಾಗಿದೆ. ಇವು ರಾಷ್ಟ್ರೀಯ ಈಗ ರಸ್ತೆಯ ವಿಧಗಳನ್ನ ತಿಳ್ಕೊಂಡಾಯ್ತು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ, ಇಷ್ಟು ವಿಷಯಗಳನ್ನ ಚರ್ಚೆ ಮಾಡಲು ಅವಕಾಶ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬೇಗ ಇಷ್ಟೊತ್ತರೆಗೂ ನಾವು ಮಾತಾಡಿದ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ನೋಡಿ, ಅವರು ಇಲ್ಲಿಯವರೆಗೂ ಮಾಡಿರ್ತಕ್ಕಂಥ ಅಥವಾ ಮಂಡಿಸಿರುವಂಥ ವಿಷಯದಲ್ಲಿ ನಿಮಗೇನಾದರೂ ಸಮಸ್ಯೆಗಳಿದ್ರೆ ತಾವುಗಳು ಪ್ರಶ್ನೆಗಳನ್ನು ಮಾಡಬೇಕು. ಎಷ್ಟು ಪ್ರಶ್ನೆ ಏನಾದರೂ ಕೇಳಿ, ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಬೇಗ. ಚಂದನ ಮತ್ತೆ ಕನಕ, ಕಾವ್ಯ ಈ ಮೂರು ಜನ ತಂಡದವರು ಸಾರಿಗೆ ಅಂದ್ರೇನು, ಸಾರಿಗೆ ಪ್ರಕಾರಗಳು, ಸಾರಿಗೆ ಪ್ರಾಮುಖ್ಯತೆ ಬಗ್ಗೆ ಉತ್ತಮವಾದಂತಹ ಮಾಹಿತಿಯನ್ನು ಒದಗಿಸಿಕೊಟ್ರು. ಹಾಗಾಗಿ ಆ ಸಾರಿಗೆ ಬಗ್ಗೆ ನಿಮ್ಗೆ ಏನಾದ್ರು ಹೇಳಿದ್ರು. ಸಾರಿಗೆ ಬಗ್ಗೆ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಮತ್ತೆ ಜಲ ಸಾರಿಗೆ, ಮತ್ತೆ ವಾಯು ಸಾರಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಹಾಗೆ ಅದರಲ್ಲಿ ರಸ್ತೆ ಸಾರಿಗೆ ಬಗ್ಗೆ ಮಾಹಿತಿಯನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾಹಿತಿಯನ್ನು ಕೊಟ್ಟರು. ಅದು ಮುಂದುವರೆದ ಭಾಗವನ್ನ ಮತ್ತೊಂದು ತಂಡ ಕೊಡುತ್ತೆ. ಆದ್ರೆ ಆ ರಸ್ತೆ ಸಾರಿಗೆ ಪ್ರಾಮುಖ್ಯತೆ
ಚೆನ್ನಾಗಿ ಹೇಳಿದ್ರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಂದಿನ ತಂಡ ಬರುತ್ತೆ. ಮುಂದಿನ ತಂಡ ಏನು ಅಂತಂದ್ರೆ, ಈ ರಸ್ತೆ ಸಾರಿಗೆಯಲ್ಲಿನ ಪ್ರಕಾರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಮೊದಲನೇದು ಯಾವುದು? ರಾಷ್ಟ್ರೀಯ ಹೆದ್ದಾರಿಗಳು ಅಂತ. ಆ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಈ ಎರಡನೇ ತಂಡ ವೇದಿಕೆಗೆ ಬರಬೇಕು. ಹಾಗೆ ಅವರು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ಬೇಕು ಅಂತ ಈ ಮೂಲಕ ಅವರನ್ನ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನ ಏನ್ ಮಾಡಬೇಕು, ವೇದಿಕೆಗೆ ಟೈಮ್ ಇಲ್ಲ, ಬೇಗ ಮಾಡಿ. ನನ್ನ ಹೆಸರು ಸಂಗೀತ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾವು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ನನ್ನ ಹೆಸರು ಗಾಯತ್ರಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಮುಶ್ರೀ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ರಾಷ್ಟ್ರೀಯ ಹೆದ್ದಾರಿಗಳು ಸರ್ಕಾರವು ಹಲವಾರು ಯೋಜನೆಗಳನ್ನು ಒಳಗೊಂಡಿದೆ. ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಒಂದು. ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಉದ್ದಗಲಕ್ಕೂ ನಿರ್ಮಿತವಾಗಿರುವ ಮುಖ್ಯ ರಸ್ತೆಗಳಾಗಿದ್ದು, ಇವು ರಾಜ್ಯಗಳ ರಾಜಧಾನಿಗಳು ಮತ್ತು ಕೈಗಾರಿಕಾ ನಗರಗಳು, ಪ್ರಧಾನ ಬಂದರುಗಳನ್ನು ಸಂಪರ್ಕಿಸುತ್ತವೆ. ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿಯಾಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನನ್ನ ಗೆಳತಿಯಾದ ಜ್ಞಾನಶ್ರೀ. ಭಾರತ ಸರ್ಕಾರವು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮತ್ತು ನಿರ್ವಹಣೆಗಾಗಿ ರಚಿಸಲಾಗಿದೆ. ಭಾರತ ರಾಷ್ಟ್ರೀಯ ಹೆದ್ದಾರಿಯು ಪ್ರಾಧಿಕಾರವಾಗಿ NHAI ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾವನ್ನ 1988ರಲ್ಲಿ ಪ್ರಾರಂಭಿಸಲಾಗಿದೆ ಮತ್ತು ಈ ಸಂಸ್ಥೆಯು 1995ರಲ್ಲಿ ಕಾರ್ಯಾರಂಭವನ್ನು ಮಾಡುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನನ್ನ ಗೆಳತಿ ಮನುಷ್ಯರು ತಿಳಿಸಿದರು. ಭಾರತವು 44 ರಾಷ್ಟ್ರೀಯ ಹೆದ್ದಾರಿಗಳನ್ನು ಒಳಗೊಂಡಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಹಿಡಿದು ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಭಾರತವು ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ಒಳಗೊಂಡಿದೆ. ಮತ್ತೆ ಗುಜರಾತ್ನಿಂದ ಅಸ್ಸಾಂವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳನ್ನ ಭಾರತವು ಒಳಗೊಂಡಿದೆ. 44 ರಾಷ್ಟ್ರೀಯ ಹೆದ್ದಾರಿಗಳನ್ನು ಒಳಗೊಂಡಿದೆ. ಲಡಾಖ್ನ ಉಮಿಯಾಂಗ್ ಕಣಿವೆಯಲ್ಲಿ ನಿರ್ಮಿತವಾಗಿರುವ ರಾಷ್ಟ್ರೀಯ ಹೆದ್ದಾರಿಯು ಭಾರತದ ಪ್ರಮುಖ ಮತ್ತು ಜಗತ್ತಿನ ಅತಿ ಎತ್ತರದ ರಾಷ್ಟ್ರೀಯ ಹೆದ್ದಾರಿ ಇದಾಗಿದೆ. ಇದು 1942 ಮೀಟರ್ ಎತ್ತರದಲ್ಲಿದೆ. ಇದು ಇಲ್ಲಿವರೆಗೂ ನಾವು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಯಾರಿಗಾರ ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಎತ್ತರ ಇದೆ ಅಂತ ಅಂದ್ರೆ ಅದ್ರ ಉದ್ದ ಬರ್ತದೆ. ಚಂದನ ಕೇಳಿರುವ ಪ್ರಶ್ನೆಗೆ ಮನುಷ್ಯರು ಉತ್ತರಿಸಿದರು. ಭಾರತವು 44 ರಾಷ್ಟ್ರೀಯ ಹೆದ್ದಾರಿಗಳನ್ನು ಒಳಗೊಂಡಿದೆ. ಅದರ ಒಟ್ಟು ಉದ್ದ 3745 ಕಿಲೋಮೀಟರ್ ಆಗಿದೆ. ಈಗ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಮಾಹಿತಿಯನ್ನ ಯಾರು ಮನುಶ್ರೀ, ಜ್ಞಾನಶ್ರೀ ಮತ್ತೆ ಸಂಗೀತ ಅವರು ಅತ್ಯಂತ ಉತ್ತಮವಾಗಿ ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬಾ ಧನ್ಯವಾದಗಳು. ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಮ್ಮ ಕೇಂದ್ರ ಸರ್ಕಾರ ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸುತ್ತೆ. ಮೊದಲಿಗೆ ಕೇಂದ್ರ ಸರ್ಕಾರ ನಿರ್ವಹಿಸುತ್ತಿತ್ತು. ಆಮೇಲೆ ಏನ್ ಮಾಡ್ತು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನ ಮಾಡಿ ಅದಕ್ಕೆ ಅದರ ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾಗಿ ಭಾರತದ ಅತಿ ಉದ್ದವಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 44, ಅದು ಜಮ್ಮು ಕಾಶ್ಮೀರ ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ ಇರತಕ್ಕಂಥ
ಪಶ್ಚಿಮಾಭಿಮುಖವಾಗಿ. ಮತ್ತೆ ರಾಷ್ಟ್ರೀಯ ಹೆದ್ದಾರಿಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಪ್ರಮುಖ ಭಾರತ ದೇಶದ ಪ್ರಮುಖ ಬಂದರುಗಳು, ಆಮೇಲೆ ಪ್ರಮುಖ ಪಟ್ಟಣಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ರಸ್ತೆಗಳು ಆಗಿವೆ ಅಂತ ಆ ಮಾಹಿತಿಯನ್ನ ಬಹಳ ಚೆನ್ನಾಗಿ ಒದಗಿಸಿಕೊಟ್ರು. ಹಾಗೆ ಇದರ ಮುಂದುವರೆದ ಭಾಗ ರಾಷ್ಟ್ರೀಯ ಹೆದ್ದಾರಿಗಳು, ಅದರಲ್ಲಿ ಸುವರ್ಣ ಚತುಷ್ಕೋನ ಮತ್ತೆ ಏನು ಪೂರ್ವ ಪಶ್ಚಿಮ ಕಾರಿಡಾರ್ ರಸ್ತೆಗಳು ಅಂತ ಬರ್ತವೆ. ಅವುಗಳ ಬಗ್ಗೆ ಮಾಹಿತಿಯನ್ನ ಜೀವನ್ ಮತ್ತೆ ಚೇತನ್ ಹಾಗೂ ಭರತ್ ಈ ಮೂರು ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಮಾಹಿತಿಯನ್ನ ಅತ್ಯಂತ ಚಿತ್ರ ಬಿಡಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದೇನು ಅವ್ರ ಮಾಹಿತಿಯನ್ನು ಒದಗಿಸಿಕೊಡ್ತಾರೋ. ನಿಮಗೆ ಅದರಲ್ಲಿ ಏನಾದ್ರು ಡೌಟ್ಸ್ ಗಳಿದ್ರೆ ಅವ್ರನ್ನ ಕೇಳ್ಬೋದು. ನನ್ನ ಹೆಸರು ಚೇತನ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾವು ಈ ದಿನದಂದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಮತ್ತು ಸುವರ್ಣ ಚತುಷ್ಕೋನ ಹೆದ್ದಾರಿ ಮತ್ತು ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ಗಳ ಹೆದ್ದಾರಿಗಳ ಬಗ್ಗೆ ತಿಳಿಸಿಕೊಡುತ್ತೇವೆ. ನನ್ನ ಹೆಸರು ಜೀವನ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಭರತ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿದರೆ ಸಾಲದು, ಅದನ್ನು ಅಭಿವೃದ್ಧಿ ಮಾಡಲೇಬೇಕು. ಭಾರತ ಅಭಿವೃದ್ಧಿ ಮಾಡಿದರೆ ಮಾತ್ರ ಅದು ನಾವು ಸಾರಿಗೆ ಮೂಲಕ ಸರಕುಗಳನ್ನು ವಿನಿಮಯ ಮಾಡಲು ಸಾಧ್ಯವಾಗುತ್ತದೆ. ಭಾರತದ ಉದ್ದಗಲಕ್ಕೂ ಕೇಂದ್ರ ಸರ್ಕಾರವು 13,150 ಕಿಲೋಮೀಟರ್ಗಳಷ್ಟು 4 ಅಥವಾ 6 ಪಥಗಳ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಿದ ಯೋಜನೆಯನ್ನೇ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ NHDP ಅಂದ್ರೆ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಆಫ್ ಪ್ರಾಜೆಕ್ಟ್. ಇದರಲ್ಲಿ 2 ವಿಧದ ರಾಷ್ಟ್ರೀಯ ಹೆದ್ದಾರಿಗಳು ಬರ್ತವೆ: ಸುವರ್ಣ ಚತುಷ್ಕೋನ ಹೆದ್ದಾರಿ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ ಮತ್ತು ಉತ್ತರ ದಕ್ಷಿಣ ಕಾರಿಡಾರ್. ಸುವರ್ಣ ಚತುಷ್ಕೋನ ಹೆದ್ದಾರಿಯು 5,846 ಕಿಲೋಮೀಟರ್ ಉದ್ದವಿದೆ. ಮತ್ತೆ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಕಾರಿಡಾರು 7,300 ಕಿಲೋಮೀಟರ್ ಉದ್ದವಿದೆ. ಈಗ ಸುವರ್ಣ ಚತುಷ್ಕೋನ ಹೆದ್ದಾರಿಗಳ ಬಗ್ಗೆ ನನ್ನ ಸಹಪಾಠಿಯಾದ ಭರತ್ ಅವರು ತಿಳಿಸಿಕೊಡ್ತಾರೆ. ಸುವರ್ಣ ಚತುಷ್ಕೋನ ಹೆದ್ದಾರಿಗಳು 4 ಅಥವಾ 6 ಪಥಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು 4 ಅಥವಾ 6 ಪಥಗಳ ರಸ್ತೆಗಳ ಮೂಲಕ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ಸುವರ್ಣ ಚತುಷ್ಕೋನ ಹೆದ್ದಾರಿಗಳು ಎಂದು ಕರೆಯುತ್ತಾರೆ. ಭಾರತದ ಪ್ರಮುಖ ನಗರಗಳಾದ ಚೆನ್ನೈ, ನವದೆಹಲಿ, ಮುಂಬೈ ಮತ್ತು ಕೋಲ್ಕತ್ತಾಗಳನ್ನು ಭಾರತವು ಪ್ರಮುಖ ನಗರಗಳೆಂದು ಘೋಷಿಸಿದೆ. ಇವುಗಳನ್ನು ಬೇರೆ ರಾಜ್ಯದ ನಗರಗಳು ಅವುಗಳನ್ನು 4 ಅಥವಾ 6 ಪಥಗಳ ರಸ್ತೆಗಳ ಮೂಲಕ ಅವುಗಳನ್ನು ಸಂಪರ್ಕಿಸುತ್ತವೆ. ಚತುಷ್ಕೋನ ಹೆದ್ದಾರಿಗಳು 4 ಪ್ರಮುಖ ನಗರಗಳ ಮೂಲಕ ಹಾದು ಹೋಗ್ತವೆ. ಅಂದ್ರೆ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ. ಆ 4 ನಗರಗಳನ್ನು ಈಗ ಜೀವನ್ ಮ್ಯಾಪ್ ಅಲ್ಲಿ ಗುರುತಿಸ್ಕೊಡ್ತಾನೆ. ಸರಿ. ಇದು ಮೊದಲು ದೆಹಲಿಯಿಂದ ಪ್ರಾರಂಭವಾಗಿ ಆಗ್ರಾದ ಹೆದ್ದಾರಿಯ ಮೂಲಕ ಕೋಲ್ಕತ್ತಾವನ್ನು ತಲುಪಿ ಕೋಲ್ಕತ್ತಾದಿಂದ ಚೆನ್ನೈಗೆ ಬಂದು ಚೆನ್ನೈಯಿಂದ ನಮ್ಮ ಕರ್ನಾಟಕದ ರಾಜಧಾನಿಯಾಗಿರುವ ಬೆಂಗಳೂರಿನ ಹೆದ್ದಾರಿ ಮೇಲೆ ಹಾದು ಹೋಗಿ ಮುಂಬೈಯಲ್ಲಿ ಅಂತ್ಯಗೊಳ್ಳುತ್ತದೆ. ಇದು ಮೊದಲನೇದಾಗಿ ದೆಹಲಿಯಿಂದ ಪ್ರಾರಂಭವಾಗಿ ಆಗ್ರಾದ ಹೆದ್ದಾರಿಯ ಮೂಲಕ ಬರುತ್ತಾ ಕೋಲ್ಕತ್ತಾದಿಂದ ಚೆನ್ನೈಗೆ ಬಂದು ಚೆನ್ನೈಯಿಂದ ಕರ್ನಾಟಕದ ರಾಜಧಾನಿಯಾಗಿರುವ ಬೆಂಗಳೂರಿನ ಮೂಲಕ ಹಾದು ಹೋಗಿ ಮುಂಬೈಯಲ್ಲಿ ಅಂತ್ಯಗೊಳ್ಳುತ್ತದೆ. ಮತ್ತು ಇದನ್ನು ಸುವರ್ಣ ಚತುಷ್ಕೋನ ಹೆದ್ದಾರಿ ಅಂತ ಇದು ಮುಂಬೈಯಿಂದ ಮತ್ತೆ ದೆಹಲಿಗೆ ಅಂತ್ಯಗೊಳ್ಳುತ್ತದೆ. ಈಗ ಜೀವನ್ ರವರು ಸುವರ್ಣ ಚತುಷ್ಕೋನ ಹೆದ್ದಾರಿಗಳ ಪ್ರಮುಖ ನಗರಗಳನ್ನು ಗುರುತಿಸಿಕೊಂಡಿದ್ದಾರೆ. ಈ ಸುವರ್ಣ ಚತುಷ್ಕೋನ ಹೆದ್ದಾರಿಗಳು 5,846 ಕಿಲೋಮೀಟರ್ ಉದ್ದವಾಗಿದೆ. ಈಗ ನೆಕ್ಸ್ಟ್ ಉತ್ತರ ದಕ್ಷಿಣ ಮತ್ತು ಪೂರ್ವ
ಪೂರ್ವ ಪಶ್ಚಿಮ ಕಾರಿಡಾರ್ ಹೆದ್ದಾರಿಗಳು. ಈ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ಗಳನ್ನು ಸಹ ಜೀವನ್ ಅವರು ಗುರುತಿಸಿ ತೋರಿಸ್ತಾರೆ. ಉತ್ತರದಲ್ಲಿ ಶ್ರೀನಗರದಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಗೆ ಅಂತ್ಯಗೊಳ್ಳುತ್ತದೆ. ಉತ್ತರ ಮತ್ತು ದಕ್ಷಿಣ ಹೆದ್ದಾರಿ ಮತ್ತು ಪೂರ್ವ ಮತ್ತು ಪಶ್ಚಿಮ ಅಂದರೆ ಅಸ್ಸಾಮಿನ ಸಿರ್ಜಾದಿಂದ ಪ್ರಾರಂಭವಾಗಿ ಗುಜರಾತಿನಲ್ಲಿ ಅಂತ್ಯಗೊಳ್ಳುತ್ತದೆ. ಬೆಂಗಳೂರು ಟಚ್ ಆಗ ಹೇಳು, ವಿವರಣೆ ಕೊಡು ಈಗ. ಉತ್ತರ ಮತ್ತು ದಕ್ಷಿಣ ರಾಷ್ಟ್ರೀಯ ಹೆದ್ದಾರಿಯು ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಪ್ರಾರಂಭವಾಗಿ ದೆಹಲಿಯ ಮೂಲಕ ಬೆಂಗಳೂರಿನ ಹಾದಿಯಲ್ಲಿ ಹೋಗಿ ಕನ್ಯಾಕುಮಾರಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ. ಪೂರ್ವ ಪಶ್ಚಿಮವಾಗಿ ಅಸ್ಸಾಮಿನ ಸಿದ್ಧಾರ್ಥದಿಂದ ಪ್ರಾರಂಭವಾಗಿ ಗುಜರಾತಿನ ಪೋರ್ಬಂದರ್ನಲ್ಲಿ ಅಂತ್ಯಗೊಳ್ಳುತ್ತದೆ. ಈ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ಗಳು 7300 ಕಿಲೋಮೀಟರ್ ಉದ್ದವಾಗಿದ್ದು, ಈ ಸುವರ್ಣ ಚತುಷ್ಕೋನ ಹೆದ್ದಾರಿಗಳು ಮತ್ತು ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಕಾರಿಡಾರ್ಗಳು ಇವು ಸಾರಿಗೆ, ಸರಕು ಮತ್ತು ಸಾಮಗ್ರಿಗಳನ್ನು ಭಾರತದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅತ್ಯಲ್ಪ ಅವಧಿಯಲ್ಲಿ ಸರಕು ಸಾಮಗ್ರಿಗಳನ್ನು ಸಾಗಿಸಲು, ಕಡಿಮೆ ಅವಧಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ತಲುಪಿಸಲು ಸುಲಭ ಮತ್ತು ಉಪಯುಕ್ತವಾಗಿದೆ. ಕೇಳಿ, ಏನು ಪ್ರಶ್ನೆಗಳನ್ನು ಕೇಳೋದಿದ್ರೆ ಕೇಳಿ ಬೇಗ. ಇಲ್ಲಿ ಸುವರ್ಣ ಚತುಷ್ಕೋನ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಕಾರಿಡಾರ್ ಯೋಜನೆಗಳ ಮುಖ್ಯ ಉದ್ದೇಶ ಇಷ್ಟೇ: ಪೂರ್ವ ಮತ್ತೆ ಪಶ್ಚಿಮ ಹಾಗೆ ಉತ್ತರ ಮತ್ತೆ ದಕ್ಷಿಣಕ್ಕೆ ಸಂಪರ್ಕವನ್ನ ಕಲ್ಪಿಸ್ತಕ್ಕಂಥದ್ದು, ಕಡಿಮೆ ಅವಧಿಯಲ್ಲಿ ಬೇಗ ಆ ಸ್ಥಳಗಳನ್ನು ತಲುಪಿಸಲಿಕ್ಕೆ ಅಂತ. ಇದರ ಉದ್ದೇಶ ಇಷ್ಟೇ: ಆರ್ಥಿಕವಾಗಿ, ಸಾಮಾಜಿಕವಾಗಿ ಇಡೀ ದೇಶವನ್ನ ಒಂದು ಭಾವನಾತ್ಮಕವಾಗಿ ಬೆಸೆಯುವಂತ ಕೆಲಸವನ್ನ ಈ ಹೆದ್ದಾರಿಗಳು ಮಾಡಿರ್ತವೆ. ಈ ವಿದ್ಯಾರ್ಥಿಗಳು ಚೇತನ್ ಮತ್ತೆ ಭರತ್ ಹಾಗೂ ಜೀವನ್ ಈ ಭಾರತದ ನಕ್ಷೆಯನ್ನ ಬಿಡಿಸುವ ಮುಖಾಂತರ ಏನ್ ಮಾಡಿದ್ರು ಅಂದ್ರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿ ಹೇಳಿದ್ರು, ಈ ಶ್ರೀನಗರ ಐತಲ್ಲ, ಈ ಶ್ರೀನಗರ ಇಲ್ಲಿಂದ ನೇರವಾಗಿ ಕೆಲವು ಭೋಪಾಲ್ ಬರುತ್ತೆ, ಲಕ್ನೋ ಬರುತ್ತೆ, ಎಲ್ಲ ಇಲ್ಲಿ ದೊಡ್ಡ ದೊಡ್ಡ ನಗರಗಳಿದಾವ. ಆ ನಗರಗಳನ್ನ ಸಂಪರ್ಕಿಸಿ ನಂತರ ಅಂತಿಮವಾಗಿ ಕನ್ಯಾಕುಮಾರಿ ಬರ್ತಕ್ಕಂಥದ್ದು ಒಂದು ದೊಡ್ಡ ಹೈವೇ. ಇದು ನ್ಯಾಷನಲ್ ಹೈವೇ 44 ಆಗಲೇ ಹೇಳಿದ್ರಲ್ಲ, ಅದು ಇಲ್ಲಿಂದ ಪಕ್ಕದಲ್ಲಿ ಹೈವೇಗಳು ಬರುತ್ತೆ. ಬರೀ ಕೇವಲ ಇಲ್ಲಿಗೆ ಕನೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಇಲ್ಲಿ ಬರ್ತಕ್ಕಂಥ ದೊಡ್ಡ ದೊಡ್ಡ ನಗರಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಸಂಪರ್ಕವನ್ನು ಕಲ್ಪಿಸುವಂತ ಕೆಲಸ. ಹಾಗಾಗಿ ಆಮೇಲೆ ಇನ್ನೊಂದು ಯಾವ್ದು ಸುವರ್ಣ ಚತುಷ್ಕೋನ ಇದೆಯಲ್ಲ, ದೆಹಲಿಯಿಂದ ಕೋಲ್ಕತ್ತಾ, ಈ ಕೋಲ್ಕತ್ತಾದಿಂದ ನೇರವಾಗಿ ಸಮುದ್ರ ದಂಡೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಬಂದರುಗಳ ನಗರಗಳನ್ನು ಸೇರಿಸಿಕೊಂಡು ಚೆನ್ನೈ ಬರುತ್ತೆ. ಚೆನ್ನೈಯಿಂದ ಮತ್ತೆ ಇಲ್ಲಿ ಪ್ರಮುಖ ಬೆಂಗಳೂರಿಂದ ಇಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ನಗರಗಳು ಸೇರಿಸಿಕೊಂಡು ಎಲ್ಲಿ ಬರುತ್ತೆ? ಮುಂಬೈ ಬರುತ್ತೆ. ಮುಂಬೈಯಿಂದ ಮತ್ತೆ ಎಲ್ಲಿಗೆ ಹೋಗುತ್ತೆ? ದೆಹಲಿಗೆ ಹೋಗುತ್ತೆ. ಬರೀ 4 ಪಟ್ಟಣಗಳು ಅಂತ ಅಲ್ಲ, ಬರ್ತಕ್ಕಂಥ ಬಂದರುಗಳು ಇರ್ತವೆ, ಸಣ್ಣ ಪುಟ್ಟ ನಗರಗಳು ಇರ್ತವೆ, ಎಲ್ಲವುಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ರಸ್ತೆಗಳಾಗಿದ್ದಾವೆ. ವಿದ್ಯಾರ್ಥಿಗಳು ಬಹಳಷ್ಟು ನಕ್ಷೆ ಬಿಡಿಸುವ ಮುಖಾಂತರ ಬಹಳ ಉತ್ತಮವಾಗಿ ಈ ಒಂದು ಪಾಠವನ್ನು ವಿವರಣೆ ನೀಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ. ಈಗ ಇದ್ರ ಬಗ್ಗೆ ನೀವು ಏನಾದ್ರೂ ಅನುಮಾನಗಳಿದ್ರೆ, ಡೌಟ್ಸ್ ಗಳಿದ್ರೆ ಕೇಳಬಹುದು. ಹಾಗೆ ನಾಳೆ ಬರ್ಬೇಕಾದ್ರೆ ನೀವು ಸಹ ಇಂಥದ್ದೊಂದು ಮ್ಯಾಪ್ ಅನ್ನು ಬಿಡಿಸಿಕೊಂಡು ಇದರಲ್ಲಿ ಸುವರ್ಣ ಚತುಷ್ಕೋನ ಮತ್ತೆ ಕಾರಿಡಾರ್ ಯೋಜನೆಗಳು, ದೆಹಲಿ ಇರ್ಬೋದು, ಚೆನ್ನೈ ಇರ್ಬೋದು, ಮತ್ತೆ ಬೆಂಗಳೂರು ಇರ್ಬೋದು, ಈ ಭಾಗಗಳನ್ನು ಗುರುತಿಸಿಕೊಂಡು ಬಂದ್ರೆ ನಾಳೆ ಪರೀಕ್ಷೆಯಲ್ಲಿ ನಿಮಗೆ ದೆಹಲಿ ಅಂತ ಕೇಳಿದಾಗ ದೆಹಲಿಯನ್ನು ಕ್ಲಿಕ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಕೋಲ್ಕತ್ತಾ ಇರ್ಬೋದು, ಇಲ್ಲಿ ಬಾಂಬೆ ಇದೆ, ಇಲ್ಲಿ ಬೆಂಗಳೂರು ಇದೆ, ಇಲ್ಲಿ ಚೆನ್ನೈ ಇದೆ. ಇಂಥ ನಗರಗಳನ್ನು ನಾಳೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಅನುಕೂಲ ಅಂತ ಹೇಳ್ತಾ ಇಲ್ಲಿವರೆಗೂ ಪಾಠ ಕೇಳೋದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳನ್ನು ಹೇಳಿ, ನಾಳೆ ಬರ್ಬೇಕಾದ್ರೆ ಇಂಥದ್ದೊಂದು ಮ್ಯಾಪ್ ಇಸ್ಕೊಂಡು ಎಲ್ಲ ಭಾಗಗಳನ್ನು